ರಾಜ್ಯ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅದಕ್ಕೆ ಅನುದಾನವನ್ನ ಕೊಟ್ಟು ತನ್ನ ಬೊಕ್ಕಸ ಖಾಲಿ ಮಾಡಿಕೊಂಡಿದೆ. ಈ ಬೊಕ್ಕಸವನ್ನ ತುಂಬಿಸಿಕೊಳ್ಳೋದಕ್ಕೆ ನಾನಾ ವಿಧಾನಗಳ ಮೂಲಕ ಹೊರಟಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಈಗ ಬೊಕ್ಕಸವನ್ನ ತುಂಬಿಸಿಕೊಳ್ಳೋದಕ್ಕೆ 20 ವರ್ಷಗಳಿಂದ ಕಲ್ಲು ಕ್ವಾರಿ ನಡೆಸ್ತಾ ಇರುವಂತ ಮಾಲೀಕರು ಮಾಡಿರುವಂತ ಅಕ್ರಮಗಳನ್ನ ಪತ್ತೆ ಹಚ್ಚೋದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಒಟ್ಟು 6,000 ಕೋಟಿಗೂ ಹೆಚ್ಚು ಮೊತ್ತವನ್ನ ಈ ಮೂಲಕ ಪಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಆರೋಪ ಈಗ. ಹಾಗಾದ್ರೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಖಜಾನೆ ಖಾಲಿ. ಖಜಾನೆ ತುಂಬಿಸಿಕೊಳ್ಳಲು ಕಲ್ಲು ಕ್ವಾರಿಗಳ ಮೇಲೆ ಕಣ್ಣು. ಕೊಪ್ಪಳ ಜಿಲ್ಲೆಯಲ್ಲಿ 60 ಕ್ವಾರಿಗಳಿಗೆ 110 ಕೋಟಿ ದಂಡ. ಪ್ರಭಾವಿ ರಾಜಕಾರಣಿಗಳಾದ ಹಿಟ್ನಾಳ್ ಬ್ರದರ್ಸ್ಗೂ ಶಾಕ್. ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಖಾಲಿ ಮಾಡಿಕೊಂಡಿದೆ ಎನ್ನುವ ಆರೋಪವಿದೆ. ಸದ್ಯ ಈ ಆರೋಪದಿಂದ ಹೊರಬರಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಲ್ಲು ಕ್ವಾರಿಗಳ ಮೇಲೆ ಕಣ್ಣಿಟ್ಟಿದೆ. ಸರ್ಕಾರ ಪರವಾನಗಿ ಪಡೆದು ಗಣಿಗಾರಿಕೆ ಮಾಡ್ತಿದ್ದು ಗಣಿ ಮಾಲೀಕರು ರಾಜಧನ ಪಾವತಿಸದೆ ಅಕ್ರಮ ಮಾಡಿರುವವರಿಗೆ ನೋಟಿಸ್ ನೀಡಿ ರಾಜಧನ ಪಾವತಿ ಮಾಡುವಂತೆ ಎಚ್ಚರಿಕೆ ನೀಡಿದೆ. ಕಳೆದ 2006ರಿಂದ 2024ರವರೆಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ ರಾಜ್ಯದ ಎಲ್ಲಾ ಕ್ವಾರಿಗಳ ಮಾಲೀಕರಿಗೆ ನಡುಕ ಶುರುವಾಗಿದ್ದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಅಕ್ರಮ ನಡೆದಿರುವುದು ಸಾಬೀತಾಗಿದೆ. ಕೊಪ್ಪಳದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಪ್ಪಳದ ಕ್ವಾರಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಕೊಪ್ಪಳದ ಪ್ರಭಾವಿ ರಾಜಕಾರಣಿಗಳಾದ ಹಿಟ್ನಾಳ್ ಬ್ರದರ್ಸ್ಗೂ ಶಾಕ್ ಎದುರಾಗಿದೆ. ಗಣಿ ಇಲಾಖೆಯ ನೋಟಿಸ್ ಹಿಟ್ನಾಳ್ ಬ್ರದರ್ಸ್ ಮನೆ ಬಾಗಿಲಿಗೂ ಬಂದಿದೆ. ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಒಟ್ಟು 60 ಕ್ವಾರಿಗಳಿಗೆ ಗಣಿ ಇಲಾಖೆ ದಂಡದ ಬಿಸಿ ಮುಟ್ಟಿಸಿದೆ. ಜಿಲ್ಲೆಯಲ್ಲೇ ಬರೋಬ್ಬರಿ 110 ಕೋಟಿ ರೂಪಾಯಿ ದಂಡ ವಿಧಿಸಿ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಇದರಲ್ಲಿ ಅತ್ಯಂತ ಗಮನಾರ್ಹ ಸಂಗತಿ ಅಂದ್ರೆ ಕೊಪ್ಪಳದ ಪ್ರಭಾವಿ ರಾಜಕಾರಣಿಗಳ ಒಡೆತನದ ಕ್ವಾರಿಗಳಿಗೂ ದಂಡ ಬಿದ್ದಿದೆ. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಸಹೋದರ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಒಡೆತನದ ಕ್ವಾರಿಗೆ ಇಲಾಖೆ ಭಾರಿ ಮೊತ್ತದ ದಂಡ ವಿಧಿಸಿದೆ. ಜನಪ್ರತಿನಿಧಿಗಳ ಕ್ವಾರಿಗೆ ದಂಡ ಬಿದ್ದಿರುವುದು ಈಗ ಜಿಲ್ಲೆಯ ರಾಜಕೀಯ ವಲಯದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ನಮ್ಮ ಕ್ರಷರ್ಗಳಿಗೆ ನಾವು ಗಣಿಗಾರಿಕೆ ಮಾಡ್ತೀವಿ, ಅದ್ರ ಮೇಲೆ ದಂಡವನ್ನು ವಿಧಿಸಿದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಅವರಿಗೆ, ನಮಗೆ 2006ರಿಂದ 2024 ಮಟ್ಟ ಸುಮಾರು 18 ವರ್ಷ ಗಣಿಗಾರಿಕೆ ಮಾಡಿದ್ದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಎಷ್ಟನ್ನು ನೀವು ತೆಗೆದಿದ್ದೀರಿ ಅದ್ರ ಮೂಲಕ ನಾವು ಹಾಕಿದ್ವಿ ಅಂದೆ. ಸರ್ಕಾರದ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಅವರು ರಾಯಲ್ಟಿಯನ್ನು ನಮ್ಮ ಕಡೆ ದುಡ್ಡು ಕೊಟ್ಬಿಟ್ಟು ರಾಯಲ್ಟಿ ತೊಗೊಂಡ್ಬಿಟ್ಟು ಜಲ್ಲಿ ಕಲ್ಲನ್ನು ಉಪಯೋಗ ಮಾಡಬೇಕು. ಇಷ್ಟು ದಿನ ಕಾಂಟ್ರಾಕ್ಟರ್ಸ್ ಏನು ಮಾಡಿದ್ದಾರೆ, ಅವ್ರು ರಾಯಲ್ಟಿ ನಮ್ಮ ಹತ್ರ ತಗೊಂಡಿಲ್ಲ. ಆಮೇಲೆ ಸರ್ಕಾರದಿಂದ ರಾಯಲ್ಟಿ ದುಡ್ಡನ್ನು ಕೂಡ ಅವ್ರು ತೆಗೆದುಕೊಂಡಿಲ್ಲ. ರಾಯಲ್ಟಿ ದುಡ್ಡು ಕೂಡ ಸರ್ಕಾರದಲ್ಲಿ ಆ ರಾಯಲ್ಟಿ ದುಡ್ಡನ್ನು ಕಾಂಟ್ರಾಕ್ಟರ್ಗೆ ಕೊಟ್ಟರೆ ಕಾಂಟ್ರಾಕ್ಟ್ ನಮಗೆ ಕೊಡ್ತಾನೆ, ನಾವು ರಾಯಲ್ಟಿ ಕೊಡ್ತೀವಿ. ಇನ್ನು ಇಲಾಖೆಯ ಈ ದಿಢೀರ್ ಕ್ರಮದಿಂದ ಎಚ್ಚೆತ್ತ ಹಿಟ್ನಾಳ್ ಬ್ರದರ್ಸ್ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳಿಸಲು ಮುಂದಾಗಿದ್ದಾರೆ. ಈ ದಂಡದ ಪ್ರಕ್ರಿಯೆ ಕುರಿತಂತೆ ನಾವು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸುತ್ತೇವೆ ಎಂದು ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳ್ತಿದ್ದಾರೆ. ರಾಜಧನ ಪಾವತಿ ಮಾಡಬೇಕಾದ್ರೆ ಸರ್ಕಾರಿ ಕೆಲಸಗಳಿಗೆ ಉಪಯೋಗಿಸಿದ ಜಲ್ಲಿ ಕಲ್ಲುಗಳಿಗೆ ಗುತ್ತಿಗೆದಾರರು ರಾಜಧನ ಪಾವತಿ ಮಾಡಬೇಕು. ಆದ್ರೆ ಅದು ಗುತ್ತಿಗೆದಾರರು ಪಾವತಿಸಿಲ್ಲ. ಯಾಕಂದ್ರೆ ಸರ್ಕಾರಿ ಕೆಲಸಗಳನ್ನ ಮಾಡಿರೋ ಗುತ್ತಿಗೆದಾರರಿಗೆ ಸರ್ಕಾರ ಹಣ ಪಾವತಿ ಮಾಡದೇ ಇರೋದಕ್ಕೆ ರಾಜಧನ ಪಾವತಿಸಿಲ್ಲ ಎಂಬುದು ಸಂಸದರ ವಾದ. ಇನ್ನು ಈ ಬಗ್ಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಕೇಳಿದ್ರೆ ಈ ವಿಷಯ ಗೊತ್ತೇ ಇಲ್ಲ ಅಂತಿದ್ದಾರೆ. ಮಾತಾಡ್ತಾ ಇದ್ದೀವಿ ಸರ್ಕಾರ ಮಟ್ಟದಲ್ಲಿ. ಈಗ ಏನಾಗಿದೆ, ಇದು ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಒಂದೊಂಥರ ಒಂದೊಂದು ಇದು ಮಾಡ್ತಾರೆ. ನೋಡೋಣ ಏನು ತೀರ್ಮಾನ ಚರ್ಚೆ ಮಾಡಿ ಮೇಲೆ ಫೈನಲ್ ನಮಗೇನು ನೋಟಿಸ್ ಬಂದಿಲ್ಲ, ಆಗ್ತಾರಂತ ಕೇಳಿದ್ದೀನಿ. ಅಲ್ಲ, ಇನ್ನು ನನಗೆ ಮಾಹಿತಿನೇ ಇಲ್ಲ. ರಾಜ್ಯಾದ್ಯಂತನೋ ದೇಶಾದ್ಯಂತನೋ ಜಿಲ್ಲೆಯಾದ್ಯಂತನೋ ಮಾಹಿತಿ ಇಲ್ಲ. ತಿಳ್ಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇಲ್ಲ, ಈ ಒಂದೊಂದು ಇಲಾಖೆಯವರು ಒಂದೊಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ, ಅದಕ್ಕೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತೀವಿ. ಸದ್ಯ ರಾಜ್ಯದ ಬೊಕ್ಕಸ ತುಂಬಿಸಲು ಸರ್ಕಾರ ಗಣಿ ಇಲಾಖೆಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದೆ. ಇದಕ್ಕೆ ಗುತ್ತಿಗೆದಾರರು ಬಿಲ್ ಪಾವತಿ ಮಾಡಿದ್ರೆ ಮಾತ್ರ ರಾಜಧನ ಸಹಾಯ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸದ್ಯ ಗುತ್ತಿಗೆದಾರರು, ಗಣಿ ಮಾಲೀಕರು ಹಾಗೂ ಸರ್ಕಾರದ ನಡುವಿನ ಸಮಸ್ಯೆ ಮುಂದೆ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.